ಎಲ್ಲರಿಗೂ ನಮಸ್ಕಾರ. ಚೈತ್ರಾಸ್ ಪ್ರಪಂಚಗೆ ಸ್ವಾಗತ. ಎಲ್ಲರೂ ಹೆಂಗಿದ್ರಿ? ನಾನು ಚೈತ್ರ ಮೋಹನ್. ಒಂದು ಹೌಸ್ ವೈಫ್ ಆಗಿ ನನ್ನ ದಿನ ಹೇಗೆ ಶುರು ಆಗುತ್ತೆ ಅಂತ ಇವತ್ತು ತೋರಿಸ್ದೆ. ನಿಮಗೆಲ್ಲ ನನ್ನ ಹಿಂದಿನ ವೀಡಿಯೋದಲ್ಲೇ ಗೊತ್ತಾಗಿದೆ ನಾನು ಗೋವಾದಲ್ಲಿದ್ದೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ನಿಮಗೂ ಗೊತ್ತೇ ಇರುತ್ತೆ ಅಲ್ವಾ? ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ. ಮಕ್ಕಳೆಲ್ಲ ಮಲಗಿದ್ರು, ಅಷ್ಟೊತ್ತೊಳಗೆ ಎಲ್ಲ ಕೆಲಸ ಮಾಡುವ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಇದ್ದಿದ್ದೆ ಸ್ವಲ್ಪ ಲೇಟಾಗೋಯಿತು. ಎದ್ದು ಫ್ರೆಶ್ ಆಗಿ ಅಂಗಳ ತೊಳಿವ ಅಂತ ಹೇಳಿ ನಾನು ಬಂದೆ. ನಾವಿರೋ ಥರನೇ ಇಲ್ಲಿ 4 ಮನೆ ಕೂಡ ಇದೆ. ಅವರವ್ರ ಅಂಗಳ ಅವರೇ ತೊಳೆದು ರಂಗೋಲಿ ಬಿಡ್ತರು. ಅಂಗಳ ಅಂತ ಹೇಳೋಕೆ ಬರೋದಿಲ್ಲ, ಆಲ್ ಇನ್ ಒನ್ ವರಾಂಡ ಅಂತ ಹೇಳ್ಬೋದು. ನಾನು ಅಂಗಳ ತೊಳಿಬೇಕಾದ್ರೆ ನನ್ನ ಯಜಮಾನ್ರು ಬಂದರು. ಅವ್ರು ಬರ್ತಾನೆ ಮಕ್ಕಳನ್ನೆಲ್ಲ ಎಳಿಸಿದ್ರು. ದನಿ ಅಪ್ಪನ ಸೌಂಡಿಗೆ ಎದ್ಲು. ಅವಳ ಜೊತೆ ಪುಟ್ಟನೂ ಎದ್ದ. ನನ್ನ ಗಂಡನಿಗೆ ಈ ದಿನ ಸ್ಪೆಷಲ್. ಕೆಲಸ ಮಾಡ್ಕೊಂಡು ಮನೆಗೆ ಬಂದರೆ ಮಕ್ಕಳಿರೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇದೇ ಒಂಥರ ಖುಷಿ. ಇದ್ರ ಮಧ್ಯೆ ನನ್ನ ಮಗಳದೊಂದು ಹೈ ಡ್ರಾಮಾ. ಅಪ್ಪ ತನ್ನೇ ಪ್ರೀತಿ ಮಾಡಬೇಕು, ತಮ್ಮನ ಪ್ರೀತಿ ಮಾಡಬಾರ್ದು ಅನ್ನೋ ಹಠ. ಹೆಣ್ಮಕ್ಳೇ ಹಾಗೆ ಅಲ್ವಾ? ಅಪ್ಪ ಅಂದ್ರೇ ಹೀರೋ, ಅಪ್ಪ ಅಂದ್ರೇ ಎಲ್ಲಾಗಿರ್ತರು. ಇವ್ರು ಮಾಡೋ ಸೌಂಡ್ಗೆ ಸಂಜುನೂ ಎದ್ಲು ಪಾಪ. ಇವತ್ತು ನಮ್ಮ ರೂಮಲ್ಲಿ ಸ್ಪೆಷಲ್ ಅಂದರೆ ದೋಸೆ. ಗೃಹಿಣಿಯರಿಗೆ ಅಡುಗೆ ಮನೆಯೇ ದೊಡ್ಡ ಸಾಮ್ರಾಜ್ಯ. ಎಲ್ಲರಿಗೂ ಇಷ್ಟ ಆಗೋ ಥರ ಅಡುಗೆ ಮಾಡೋದ್ರಲ್ಲೇ ನಮಗೆ ನೆಮ್ಮದಿ. ಅದರಲ್ಲೇ ನಮಗೆ ಸಿಗೋದು ಅತಿ ದೊಡ್ಡ ಖುಷಿ. ದನಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಹಾಲು ಬೇಕಂದರೆ ಬೇಕು. ಗೋವಾದಲ್ಲಿ ಮಕ್ಕಳನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಏನೋ ಜಾಸ್ತಿನೇ ಕಷ್ಟ ಆಗಿದೆ. ಅದಕ್ಕೆ ನನ್ನ ವ್ಲಾಗ್ ಇರ್ರೆಗ್ಯುಲರ್ ಆಗಿ ಹಾಕ್ತಾ ಇದ್ದೀನಿ. ವ್ಲಾಗ್ ರೆಡಿ ಇದ್ರೂ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳನ್ನ ಮೇಂಟೈನ್ ಮಾಡಿ ಈ ಎಡಿಟಿಂಗ್ ಮಾಡೋದು ತುಂಬಾ ಕಷ್ಟ ಅನಿಸ್ತಿತ್ತು. ಅಮ್ಮ ನಮ್ಮನ್ನ ಕಳಿಸ್ಕೊಡೋಕೆ ಬಂದಿತ್ತು. ಮನೇಲಿ ಮಲ್ಲಿಗೆ ಗಿಡ ಇರೋದ್ರಿಂದ ಹೂ ಇತ್ತು ಅಂತ ಒಂದಿನ ಇದ್ದು ಹೋಯಿತು. ನನ್ನ ಗಂಡನ ಜೊತೆ ಗೋವಾಗೆ ಫಸ್ಟ್ ಟೈಮ್ ಬಂದಾಗ ಒಬ್ಬಳೇ ಇರಬೇಕಿತ್ತು. ಇವ್ರು ಡ್ಯೂಟಿಗೆ ಹೋದಾಗ ಇಲ್ಲಿ ಜಾಸ್ತಿ ಕೊಂಕಣಿ ಮರಾಠಿ ಜನನೇ ಇದ್ದರು. ಅಕ್ಕಪಕ್ಕದ ಮನೆಯವರಿಗೆ ಕನ್ನಡ ಬರೋದ್ರಿಂದ ಒಳ್ಳೆ ಆಯಿತು. ಆದರೂ ಹೊರಗಡೆ ಹೋದಾಗ ಸ್ವಲ್ಪ ಭಯ ಆಗ್ತಿತ್ತು ನನಗೆ. ಹಿಂದಿ ಬರೋದ್ರಿಂದ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ. ದನಿಗೆ ಹಾಲು ಬೇಕಿತ್ತಲ್ಲ, ನನ್ನ ಜೊತೆ ಮುದ್ದು ಮಾಡ್ತಾ ಹಾಲು ಕೊಡು ಅಮ್ಮ ಅಂತ ಕೇಳ್ತಿದ್ಲು. ಅಪ್ಪ ಸಿಕ್ಕಿದ್ಮೇಲಂತೂ ಈ ಅಮ್ಮನ ಮರ್ತೇ ಬಿಟ್ಟಾಳೆ ಮಗಳು. ಹಾಲು ಕೊಡೋ ನೆಪದಲ್ಲಾದರೂ ಮುದ್ದು ಮಾಡಿಸ್ಕೊಳ್ವಾ ಅಂತೇಳಿ ನಾನು ಪ್ರೀತಿ ಮಾಡ್ತಿದ್ದೆ ಅವಳಿಗೆ. ಸಂಜು ಮನೆ ಕೆಲಸಕ್ಕೆ ಮತ್ತು ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಅಪ್ಪಗೆ ಮಗಳನ್ನ ಎಷ್ಟು ಮುದ್ದು ಮಾಡಿದರೂ ಕಮ್ಮಿನೇ. ನೈಟ್ ಶಿಫ್ಟ್ ಮಾಡಿಕೊಂಡು ಬಂದ್ರೂ ಮಲ್ಗೋದು ಬಿಟ್ಟು ಮಗಳ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಗಿರ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಇದು ಕೂಡ ಮತ್ತೆ ಕಾಪಿರೈಟ್ ಬಂದು ಮ್ಯೂಟ್ ಆಗಬಾರ್ದು ಅಂತ ಹೇಳಿ ನಾನೇ ಎಡಿಟ್ ಮಾಡಿ ಹಾಕಾನೆ. ನಾವು ಚಹಾ ತಿಂಡಿ ತಿಂದು ಮಕ್ಕಳನ್ನ ಸ್ನಾನ ಮಾಡಿ ಮಲಗಿಸಿದ್ದೆ. ಈ ಟೈಮ್ನಲ್ಲೇ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲದೂ ಮಾಡಬೇಕು. ಅಡುಗೆ ಮಾಡೋಕ್ಕೋಗಿ ಒಂದು ಟ್ರ್ಯಾಜಿಡಿನೇ ಆಯಿತು. ಎಂತಕ್ಕೆ ಅಂದರೆ ನಾನು ಮೀನು ಫ್ರೈಗೆ ಹಚ್ಚಿಟ್ಟಿದ್ದೆ. ಹಾಗೆ ದಾಲ್ ಮಾಡುವ ಒಳ್ಳೆ ಆಗುತ್ತೆ ಅಂತೇಳಿ ಇದ್ದೆ. ಸಂಜು ಫ್ರಿಜ್ನಲ್ಲಿರೋ ಬಿಸಿಬೇಳೆಬಾತ್ ಪೌಡರ್ನ ನೋಡಿದ್ಲು. ಅದಕ್ಕೆ ಇವತ್ತು ಬಿಸಿಬೇಳೆಬಾತ್ ಮಾಡಿಕೊಡು ಅಂತ ತುಂಬ ಕೇಳ್ಕೊಂಡ್ಳು.
ನಾನು ಅವಳಿಗೆ ಅದು ಇಷ್ಟ ಇರಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಮಾನು ರೆಡಿ ಮಾಡಿದೆ. ಮತ್ತೊಂದು ವಿಷಯ ಅಂತ ಅಂದರೆ ನನಗೆ ಬಿಸಿಬೇಳೆಭಾತ್ ಮಾಡೋಕ್ಕೆ ಬರೋದಿಲ್ಲ. ಅವಳು ಕೇಳಿದ್ ನೋಡಿ ನಾನು ಅವಳು ಮುಂಚೆನೇ ತಿಂದಿರಬೇಕು, ಅದಕ್ಕೆ ಮಾಡಿಕೊಡು ಅಂತ ಕೇಳ್ತಾ ಅವಳೆ ಅಂತೇಳಿ ಮಾಡಿದೆ. ಪಾಪ ಅವಳು ಆ ಪ್ಯಾಕೆಟ್ನ ನೋಡಿ ನನಗೆ ಮಾಡೋಕ್ಕೆ ಬರುತ್ತೆ ಅಂತ ಮಾಡಾಳೆ. ಇಲ್ಲೇ ಆಗಿದ್ದು ದೊಡ್ಡ ಮಿಸ್ಟೇಕು. ನಾನು ಹೇಳಿದೆ ಅದು ಒಂಥರ ಅನ್ನ ಸಾಂಬಾರು ಥರ ಇರ್ತದೆ ಬೇಡ ಅಂತ, ಆದರೂ ಮಾಡು ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಮಾಡಿದೆ. ಅದೇ ಅಂತಂದರೆ ಬಿಸಿಬೇಳೆಭಾತು ಬೆಳಿಗ್ಗೆ ತಿಂಡಿಗೆ ಓಕೆ, ಬಟ್ ಮಧ್ಯಾಹ್ನದ ಊಟಕ್ಕೆ ಒಳ್ಳೆ ಅಲ್ಲ. ಎಂಥದ್ದಾದರೂ ಒನ್ ಟೈಮ್ಗೆ ಅಡಿಲ್ಲ ಈ ಥರದ್ದೆಲ್ಲ. ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಓಕೆ ಟೇಸ್ಟ್ ಅನಿಸ್ತು. ಸಂಜುಗೆ ಮತ್ತು ನನ್ನ ಗಂಡನಿಗೆ ಇದು ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತೇಳಿ ಗೊತ್ತಿರಲಿಲ್ಲ. ನನಗೂ ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಆಗಿತ್ತು. ಯಾರೂ ಹುಡ್ತಾನೆ ಅಂಥದ್ದು ಕಲ್ತ್ಕೊಬರೋದಿಲ್ಲ, ಟೈಮೇ ಎಲ್ಲದೋ ಕಲಿಸ್ತದೆ. ಹಾಗೆ ಈ ಬಿಸಿಬೇಳೆಭಾತ್ ಎಪಿಸೋಡ್ನ ನಾನು ಇಲ್ಲೇ ಮುಗಿಸ್ತಿದ್ದೆ. ಓಕೆ, ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಚೈತ್ರಾಸ್ ಪ್ರಪಂಚ.